ಅಲ್ಲಿ ಯಾವ ಥರ ಬ್ಯಾಕಪ್ ಮಾಡ್ಕೋಬೇಕು ಫೋಟೋ ವೀಡಿಯೋಸ್ ಅಂತೇಳಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಹೇಳ್ತೀನಿ. ಇವಾಗ ಬನ್ನಿ ವಾಟ್ಸಪ್ಪಲ್ಲಿ ಯಾವ ಥರ ಬ್ಯಾಕ್ ಮಾಡ್ಕೋಬೇಕು ಅಂತೇಳಿ. ನಮ್ಮದು ಏನೇ ಆಗಲಿ, ಫೋಟೋ ಆಗಲಿ, ಚಾಟ್ ಆಗಲಿ ಮತ್ತು ವೀಡಿಯೋಸ್ ಆಗಲಿ ಎಲ್ಲನೂ ಯಾವ ಥರ ಬ್ಯಾಕಪ್ ಮಾಡ್ಕೋಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಸ್ಟಾರ್ಟಿಂಗು ನಿಮ್ಮದು ಏನಿರುತ್ತೆ ವಾಟ್ಸಪ್ನ ಓಪನ್ ಮಾಡಬೇಕು. ವಾಟ್ಸಪ್ಪಲ್ಲಿ ಹೋಗಿ ವಾಟ್ಸಪ್ನಲ್ಲಿ ಸೆಟ್ಟಿಂಗ್ಸ್ ಮೇಲೆ ಬಂದು 3 ಡಾಟರ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ಗೆ ಬಂದುಬಿಟ್ಟು ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಏನು ಅಂತಂದರೆ ಇಲ್ಲಿ ಚಾರ್ಟ್ಸ್ ಅಂಥೇಳಿ ಒಂದು ಆಪ್ಷನ್ ಕಾಣುತ್ತೆ, ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ. ಚಾರ್ಟ್ಸ್ ಅಂಥೇಳಿ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಕೆಳಗಡೆ ಬಂದಮೇಲೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ಚಾಟ್ ಬ್ಯಾಕಪ್ ಅಂಥೇಳಿ ಕಾಣಿಸ್ತದೆಯಾ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಅವರು ಆಪ್ಷನ್ ಕೇಳ್ತಾರೆ, ಏನೇನು ಬೇಕು, ಈ ವಿಡಿಯೋ ಬೇಕಾ, ಬರೀ ಮೆಸೇಜ್ ಬೇಕಾ ಅಂತ ಹೇಳಿ ಕೇಳ್ತಾರೆ. ಇಲ್ಲ ನಮಗೆ ವಿಡಿಯೋನೂ ಬೇಕು ಅಂತಂದರೆ ವಿಡಿಯೋನ ಆನ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತಂದರೆ ಇವಾಗ ಅಲ್ಲಿ ಜಸ್ಟ್ ಬ್ಯಾಕಪ್ ಅಂತ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಬ್ಯಾಕಪ್ ಆಗುತ್ತೆ. ನೋಡಿ, ಈಗ ನಂದು ಬ್ಯಾಕಪ್ ಆಗ್ತಾ ಇರೋದು ನೋಡಿ. ನನಗೆ ಬೇಡ, ಅದಕ್ಕೆ ಸ್ಟಾಪ್ ಮಾಡಿದೆ ಸ್ವಲ್ಪ ಅಲ್ಲಿಗೆ. ಏನಕ್ಕಂದರೆ ನಿಮಗೆ ತೋರಿಸ್ಬೇಕು, ಹಾಗಾಗಿ ತೋರಿಸೋ ಸಲಂದ ಇದು ಮಾಡಿದೆ. ಇವಾಗ ಅದನ್ನು ಆಫ್ ಮಾಡಿಬಿಡ್ತೀನಿ, ನನಗೆ ಯಾವುದು ಬೇಡ. ಏನಕ್ಕಂದರೆ ಆಲ್ರೆಡಿ ನನ್ನ ಹತ್ರ ಎಲ್ಲ ಬ್ಯಾಕಪ್ ಆಗಿದೆ, ಬೇಡ. ಹಾಗಾಗಿ ತೋರಿಸ್ತಾ ಇರೋದು ನೋಡಿ. ಬ್ಯಾಕಪ್ ಅಂತ ಕೊಟ್ಟರೆ ಸಾಕು, ಎಲ್ಲ ನಮ್ಮದು ಫೋನು, ಮೆಸೇಜು, ಚಾಟ್ಸು ಎಲ್ಲನೂ ಬ್ಯಾಕಪ್ ಆಗಿಬಿಡುತ್ತೆ ಅಷ್ಟೇ, ಮತ್ತೇನೂ ಇಲ್ಲ. ಈ ಥರದ ಹೆಚ್ಚಿನ ಟೆಕ್ ವೀಡಿಯೋಸ್ಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಒಳ್ಳೆಯ ಕೆಲಸಕ್ಕೆ ಯೂಸ್ ಆಗೋವಂಥ ಮಾಹಿತಿನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.